ನಟ ಕಮಲ್ ಹಾಸನ್ ಹೇಳಿಕೆಯನ್ನ ಸಾಕಷ್ಟು ಕನ್ನಡಿಗರು ಖಂಡಿಸ್ತಾ ಇದ್ದಾರೆ. ನಟ ಶಶಿಕುಮಾರ್ ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆಯನ್ನ ಕೇಳಬೇಕು, ಸಿನಿಮಾ ಪ್ರಮೋಷನ್ಗೆ ಬಂದ್ರೆ ಅದನ್ನಷ್ಟೇ ಮಾಡಬೇಕು, ಬೇರೆ ಭಾಷೆ ಬಗ್ಗೆ ಯಾಕೆ ಮಾತನಾಡ್ತಾರೆ? ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆಯನ್ನ ಯಾಚಿಸಬೇಕು ಅಂತೇಳಿ ಶಶಿಕುಮಾರ್ ಆಗ್ರಹವನ್ನ ಮಾಡಿದ್ದಾರೆ. ಸಿನಿಮಾ ಪ್ರಮೋಷನ್ಗೆ ಬಂದ್ರೆ ಅದನ್ನಷ್ಟೇ ಮಾಡಬೇಕು, ತಮಿಳಿಗೆ ಲಿಪಿ ಕೊಟ್ಟಿದ್ದೆ ಕನ್ನಡ ಅಂತ ಹಂಸಲೇಖ ಹೇಳ್ತಾ ಇದ್ರು. ಕಮಲ್ ಹೇಳಿಕೆ ವಿರುದ್ಧ ಶಶಿಕುಮಾರ್ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ರು. ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ, ಅಷ್ಟೇ ಅಲ್ಲದೆ ಕನ್ನಡಿಗರ ಬಳಿ ನೀವು ಕ್ಷಮೆಯನ್ನ ಕೇಳಲೇಬೇಕು ಎನ್ನುವಂತ ಆಗ್ರಹವನ್ನ ಹಿರಿಯ ನಟ ಶಶಿಕುಮಾರ್ ಅವರು ಮಾಡಿದ್ದಾರೆ. ಕಮಲ್ ಸರ್ ನೋ ಡೌಟ್ ಈಸ್ ಹ್ಯಾಟ್ಸ್ ಆಫ್ ವೆರಿ ಗುಡ್ ಆರ್ಟಿಸ್ಟ್, ಎರಡನೇ ಮಾತಿಲ್ಲ, ಎಲ್ಲರೂ ಹೋಗ್ತಾರೆ. ಬಟ್ ಅವ್ರು ಬಂದಿರೋದು, ಅವರು ಇದು ಮಾಡೋದು ಏನಕ್ಕೆ, ಜಸ್ಟ್ ಅವ್ರ ಮೂವಿ ಪ್ರಮೋಷನ್ಗೋಸ್ಕರ ಬಂದಿರೋದು. ಸೊ ಶುಡ್ ಹ್ಯಾವ್ ಸ್ಪೋಕನ್ ಓನ್ಲಿ ಫಾರ್ ಸಿನಿಮಾ ಸಂಬಂಧಪಟ್ಟಾಗ ಪ್ರಮೋಷನ್ ಬಗ್ಗೆ ಮಾತಾಡಿ. ಕಮಲ್ ಸರ್ ಅವರು ಸಿನಿಮಾಗಳು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಸಿನಿಮಾ 100 days ಎಲ್ಲ ಹೋಗಿದೆ. ಅವರು ನಾವು ವಿಚಾರಿಸಿ ಗೊತ್ತಲ್ಲ ನಮಗೆ, ಸಾಗರ ಸಂಗಮಮ್ಮು, ನಮಗೆ ಸುಮಾರು ಸಿನಿಮಾಗಳು ಹೋಗಿದೆ ಈಗ. ಸೊ ಈಗ ಅವ್ರ ಸಿನಿಮಾ ಬಗ್ಗೆ ಒಂದು ಬಿಟ್ಟು ಮಿಕ್ಕಿದ್ದ ಭಾಷೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಸ್ವಾಟ್ ಮಾಡಿ. ಯಾಕಂದ್ರೆ ನ್ಯಾಚುರಲಿ ಈಗ ಅವ್ರ ಭಾಷೆ ಇದು ಬಂದು ದ್ರಾವಿಡ ಭಾಷೆ ಬಂತು, ಅಲ್ಲಿಂದ ಇಲ್ಲಿ ದುಡ್ಡು ಬಂತು, ಈ ಭಾಷೆನ ದುಡ್ಡು ಬಂತು. ಇನ್ನೊಬ್ರು ಯಾರ ಮನೆ ನನ್ನ ಫ್ರೆಂಡ್ಸ್ ಒಬ್ರು ಕೇಳ್ತಾ ಇದ್ದಾರೆ, ಸರ್ ಇದೆಲ್ಲದಕ್ಕೂ ಮೂಲ ಬಂದು ಸಂಸ್ಕೃತದಿಂದನೇ ಎಲ್ಲ ಆಗಿದ್ದು, ಡಿವೈಡ್ ಆಗಿದೆ. ದೊಡ್ಡವರು ಎಲ್ಲ ಕೆಲವರು ಅವ್ರು ಹೇಳ್ತಾರೆ ತಕ್ಷಣ ವೆಲ್ ನಾಲೆಜ್ ಪೀಪಲ್ ಹೇಳ್ತಾರೆ, ವಿ ಶುಡ್ ಅಕ್ಸೆಪ್ಟ್ ಇಟ್ ಅಲ್ವಾ. ನಾವೇನಾದ್ರು ಹೋಗಿ ನಮ್ಗೆ ಗೊತ್ತಿರೋಷ್ಟು ನಾವು ತಿಳ್ಕೊಂಡು ನಾವು ಹೇಳ್ಬೋದು ಸರ್. ಸೊ ಅದಕ್ಕೆ ಇಷ್ಟೊಂದು ಅವಶ್ಯಕತೆ ಇರಲಿಲ್ಲ, ಮತ್ತು ಬೆಳೆಸೋ ಅವಶ್ಯಕತೆ ಇರಲಿಲ್ಲ. ಬಟ್ ಅವರು ಭಾಷೆ ಬಗ್ಗೆ ಮಾತಾಡಬಾರ್ದು. ಯಾಕಂದ್ರೆ ಏನಾಗಿಲ್ಲ, ಬಿಕಾಸ್ ಅವ್ರ ಲ್ಯಾಂಗ್ವೇಜ್ ಈಗ ನಾನು ಆಸ್ ಅ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಕನ್ನಡಿಗನ ನಮಗೊಂದು ಇದಾಗುತ್ತಲ್ವ ಸರ್. ಕನ್ನಡಕ್ಕಿಂತ ಒಂದು ಲಿಪಿ ಇದೆ ಅಲ್ವಾ. ಸೊ ಅದು ಮೂಲ ಎಲ್ಲಿ ಅಂತೆಲ್ಲ ಎಲ್ಲೊಂದು ಇದು ಮಾಡೋಣ. ಮೊನ್ನೆ ನಾನು ವಾಚಿಂಗ್ ದ ನ್ಯೂಸ್, ಹಂಸಲೇಖ ಅವ್ರು ಮೋಸ್ಟ್ಲಿ ಹೇಳ್ತಾ ಇದ್ದಾರೆ ಸ್ವಲ್ಪ, ತಮಿಳಲ್ಲಿ ಲಿಪಿ ಕೊಟ್ಟಿದ್ದು ಕನ್ನಡದಿಂದ ಆಗ್ತಿದೆ ಹಂಸಲೇಖ. ಅದೊಂದು ಹೊಸ ನಮಗೆ ಒಂದು ನಾಲೆಜ್ ಬರ್ತದೆ, ಗೊತ್ತಿರಲಿಲ್ಲ ನಮಗೆ. ಸೊ ಆ ಥರ ನಾಲೆಜ್ ಪರ್ಸನ್ಸ್ ಇರ್ತಲ್ಲ, ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ಇದು ಏನಕ್ಕೆ ಅಂತ ಗೊತ್ತಿಲ್ಲ. ಈಗ ನಾವು ಸಿನಿಮಾಗಳಿಗೆ ಹೋಗಿದ್ದೇವೆ, ಹೇಳ್ಬೋದಾಗಿತ್ತು, ಅನ್ಪಿಸಿದೆ. ನನಗೂ ಅಭಿಮಾನಿಗಳಿದ್ದಾರೆ, ನಾನು ಸಿನಿಮಾ ಮಾಡಿದ್ದೀನಿ ಡಿಫ್ರೆಂಟ್ ಆಗಿ.